ಸಬ್ ರಿಜಿಸ್ಟರ್ಗಳನ್ನ ನಾವು ಟ್ರಾನ್ಸ್ಫರ್ ಮಾಡ್ತೀವಿ. ಬೆಂಗಳೂರಲ್ಲಿ 10 ವರ್ಷ 20 ವರ್ಷದಿಂದ ದೊಡ್ಡ ಕುಳಗಳಾಗಿ ಕೂತ್ಬಿಟ್ಟಿದ್ರೆ ಟ್ರಾನ್ಸ್ಫರ್ ಮಾಡ್ತೀವಿ ಅಂತ ಹೇಳಿದ್ರು. ಟ್ರಾನ್ಸ್ಫರ್ ಏಕಾಏಕಿ ಸಂಜೆ 5 ಗಂಟೆಗೆ ಆದೇಶ ಮಾಡೋರು. ಅವ್ರು ಹೋಗಿ ಕೋರ್ಟ್ಗೆ ಹೋಗಿ ಸ್ಟೇ ತಂದ್ಬಿಡ್ತಾರೆ. ಈಗ ಅವ್ರು ಕೋರ್ಟ್ಗೆ ಹೋಗಿ ಸ್ಟೇ ತಂದ್ಬಿಟ್ಟಿದ್ದಾರೆ. ಬೆಂಗಳೂರಲ್ಲಿ ಇದ್ದಂತ ಸಬ್ ರಿಜಿಸ್ಟರ್ಗಳೆಲ್ಲ ಟ್ರಾನ್ಸ್ಫರ್ ಆಗಿರೋ ಸ್ಟೇ ತಗೊಂಡ್ಬಂದಿದ್ರು. ಸ್ಟೇ ತಗೊಂಡು ವಾಪಸ್ ಅವ್ರ ಸಿಟಿಗೆ ಬರ್ಬೇಕಂದ್ರೆ ಈಗ ಆಲ್ರೆಡಿ ಟ್ರಾನ್ಸ್ಫರ್ ಆಗಿ ಕೂತಿರ್ತಕ್ಕಂಥ ಅವ್ನು ಕೀ ಕೊಡ್ತಾ ಇಲ್ಲ, ಅವನು ಅಪ್ಡೇಟ್ ಕೊಡಲ್ಲ, ಮತ್ತೆ ಯಾವುದೇ ರೀತಿ ಸಾಫ್ಟ್ವೇರ್ ನ ಅಪ್ಡೇಟ್ ಮಾಡೋದಿಲ್ಲ, ಲಾಕ್ ಮಾಡಿ ಇಟ್ಕೊಂಡು ಕೂತಿದ್ರು. ಇವರ ಗೊಂದಲದಿಂದ ಇವತ್ತು ರಾಜ್ಯದ ಜನತೆಗೆ ಯಾವುದೇ ರಿಜಿಸ್ಟ್ರೇಷನ್ಸ್ ಆಗಲಿ, ಡಾಕ್ಯುಮೆಂಟ್ ರಿಲೀಸ್ ಆಗಲಿ, ಡಿಸ್ಚಾರ್ಜ್ ಡಾಕ್ಯುಮೆಂಟ್ ಆಗಲಿ, ಎನ್ಕಂಬರೆನ್ಸ್ ಆಗಲಿ, ಸರ್ಟಿಫೈಡ್ ಕಾಪಿ ಆಗಲಿ ಯಾವುದೂ ಸಹ ಬರ್ತಾ ಇಲ್ಲ. ಇದಕ್ಕೆ ನೇರ ಹೊಣೆ ಅಧ್ಯಯನ ಮಾಡದೆ ಇವತ್ತು ಇದನ್ನು ಇಂಪ್ಲಿಮೆಂಟ್ ಮಾಡಿರ್ತಕ್ಕಂಥ ಕೃಷ್ಣ ಬೈರೇಗೌಡ ಸಿದ್ದರಾಮಯ್ಯನವರು ಈ ತಕ್ಷಣನೇ ಇವತ್ತು ಬಡ್ಜೆಟ್ ಪ್ರಾರಂಭ ಆಗಿದೆ. ಬಡ್ಜೆಟ್ ಬಗ್ಗೆ ಚರ್ಚೆಗೆ ನೀವು ಪ್ರಾರಂಭ ಮಾಡಿ. ಸರ್ಕಾರಕ್ಕೆ ಸುಮಾರು 4-5 ಸಾವಿರ ಕೋಟಿ ಈಗ ಆಲ್ರೆಡಿ ಲಾಸ್ ಆಗಿದೆ. ಸರ್ಕಾರದ ಮೂಲ ಆದಾಯದಲ್ಲಿ ಇದು ಒಂದು ಸ್ಟಾಂಪ್ ಅಂಡ್ ರಿಜಿಸ್ಟ್ರೇಷನ್ ಇಲಾಖೆನೂ ಒಂದು ಇಲ್ಲಿ ಯಾವುದೇ ರೀತಿ ಇವತ್ತು ಆದಾಯನೂ ನಿಂತೋಗಿದೆ, ಸಾರ್ವಜನಿಕರಿಗೆ ತೊಂದರೆ ಆಗಿದೆ. ಇದ್ರ ಕಡೆ ಸಿದ್ದರಾಮಯ್ಯನವರು ತಕ್ಷಣನೇ ದಯಮಾಡಿ ಆ ಕೃಷ್ಣ ಬೈರೇಗೌಡರನ್ನ ಕಂದಾಯ ಇಲಾಖೆ ಖಾತೆಯಿಂದ ವರ್ಗಾವಣೆ ಮಾಡಿ ಬೇರೆ ಯಾವ್ದನ್ನ ಡೆಲ್ಲಿಗೆ ಕರೆಸ್ಪಾಂಡೆಂಟ್ ಅಂತ ಹಾಕ್ಬಿಡೋದು ಬೆಸ್ಟ್. ಡೆಲ್ಲಿಂದ ಒಂದು ಖಾಲಿ ಇರ್ತದಲ್ಲ, ಜಯಚಂದ್ರ ಅವ್ರಿಗೆ ಮಾಡಿದ್ರಲ್ಲ, ಆ ತರ ಯಾರೋ ಒಂದು ಇಲಾಖೆ ಇಂಗ್ಲಿಷ್ ಬರುತ್ತೆ, ಹಿಂದಿ ಬರುತ್ತೆ, ಅಲ್ಲಿ ಮಾಡ್ಕೊಂಡಿರಪ್ಪ ಅಂತ ಹೇಳಿ ಅಲ್ಲಿ ಹಾಕೋದು ವಾಸಿ. ಇವ್ರು ಇದ್ರು ಈ ಕಂದಾಯ ಇಲಾಖೆಯಲ್ಲಿ ಇಷ್ಟೊಂದು ಕೃಷ್ಣ ಬೈರೇಗೌಡರ ಲ್ಯಾಪ್ಸಸ್ ಕಂಡು ಬರ್ತಾ ಇದ್ರೆ GST ಕೌನ್ಸಿಲ್ ಸಭೆಗೆ ಇವ್ರು ಅಟೆಂಡ್ ಮಾಡ್ತಾರೆ. ಇನ್ನು ಎಷ್ಟು ಮಟ್ಟಿಗೆ ಅಲ್ಲಿ ಮಾತಾಡ್ತಾರೆ, ಎಷ್ಟು ಮಟ್ಟಿಗೆ ನಮ್ಮ ರಾಜ್ಯಕ್ಕೆ ಈಗ ಬರಬೇಕಾಗಿರ್ತಕ್ಕಂಥ ವಿಚಾರಗಳನ್ನ ಮಂಡಿಸ್ತಾರೆ, ಕೇಳ್ತಾರೆ ಅನ್ನತಕ್ಕಂಥದ್ದು ಈ ಇಲಾಖೆನಲ್ಲಿ ಆಗಿರ್ತಕ್ಕಂಥ ಫೇಲ್ಯೂರ್ ಅಲ್ಲೇ ಸ್ಪಷ್ಟವಾಗಿ ಕಂಡು ಬರುತ್ತೆ. ಪ್ರಕಾಶ್ ಅವ್ರ 2-3 ವಿಷಯ ಇದೆ. ಈಗಾಗಲೇ ಎಷ್ಟೋ ಸಬ್ ರಿಜಿಸ್ಟರ್ಗಳನ್ನ ನಾವು ಟ್ರಾನ್ಸ್ಫರ್ ಮಾಡ್ತೀವಿ. ಬೆಂಗಳೂರಲ್ಲಿ 10 ವರ್ಷ 20 ವರ್ಷದಿಂದ ದೊಡ್ಡ ಕುಳಗಳಾಗಿ ಕೂತ್ಬಿಟ್ಟಿದ್ರೆ ಟ್ರಾನ್ಸ್ಫರ್ ಮಾಡ್ತೀವಿ ಅಂತ ಹೇಳಿದ್ರು. ಟ್ರಾನ್ಸ್ಫರ್ ಏಕಾಏಕಿ ಸಂಜೆ 5 ಗಂಟೆಗೆ ಆದೇಶ ಮಾಡೋರು. ಅವ್ರು ಹೋಗಿ ಕೋರ್ಟ್ಗೆ ಹೋಗಿ ಸ್ಟೇ ತಂದ್ಬಿಡ್ತಾರೆ. ಈಗ ಅವ್ರು ಕೋರ್ಟ್ಗೆ ಹೋಗಿ ಸ್ಟೇ ತಂದ್ಬಿಟ್ಟಿದ್ದಾರೆ. ಬೆಂಗಳೂರಲ್ಲಿ ಇದ್ದಂತ ಸಬ್ ರಿಜಿಸ್ಟರ್ಗಳೆಲ್ಲ ಟ್ರಾನ್ಸ್ಫರ್ ಆಗಿರೋ ಸ್ಟೇ ತಗೊಂಡ್ಬಂದಿದ್ರು. ಸ್ಟೇ ತಗೊಂಡು ವಾಪಸ್ ಅವ್ರ ಸಿಟಿಗೆ ಬರ್ಬೇಕಂದ್ರೆ ಈಗ ಆಲ್ರೆಡಿ ಟ್ರಾನ್ಸ್ಫರ್ ಆಗಿ ಕೂತಿರ್ತಕ್ಕಂಥ ಅವನು ಕೀ ಕೊಡ್ತಾ ಇಲ್ಲ, ಅವನು ಅಪ್ಡೇಟ್ ಕೊಡಲ್ಲ, ಮತ್ತೆ ಯಾವುದೇ ರೀತಿ ಸಾಫ್ಟ್ವೇರ್ ನ ಅಪ್ಡೇಟ್ ಮಾಡೋದಿಲ್ಲ, ಲಾಕ್ ಮಾಡಿ ಇಟ್ಕೊಂಡು ಕೂತಿದ್ರು. ಇವರ ಗೊಂದಲದಿಂದ ಇವತ್ತು ರಾಜ್ಯದ ಜನತೆಗೆ ಯಾವುದೇ ರಿಜಿಸ್ಟ್ರೇಷನ್ಸ್ ಆಗಲಿ, ಡಾಕ್ಯುಮೆಂಟ್ ರಿಲೀಸ್ ಆಗಲಿ, ಡಿಸ್ಚಾರ್ಜ್ ಡಾಕ್ಯುಮೆಂಟ್ ಆಗಲಿ, ಎನ್ಕಂಬರೆನ್ಸ್ ಆಗಲಿ, ಸರ್ಟಿಫೈಡ್ ಕಾಪಿ ಆಗಲಿ ಯಾವುದೂ ಸಹ ಬರ್ತಾ ಇಲ್ಲ. ಇದಕ್ಕೆ ನೇರ ಹೊಣೆ ಅಧ್ಯಯನ ಮಾಡದೆ ಇವತ್ತು ಇದನ್ನು ಇಂಪ್ಲಿಮೆಂಟ್ ಮಾಡಿರ್ತಕ್ಕಂಥ ಕೃಷ್ಣ ಬೈರೇಗೌಡ ಸಿದ್ದರಾಮಯ್ಯನವರು ಈ ತಕ್ಷಣನೇ ಇವತ್ತು ಬಡ್ಜೆಟ್ ಪ್ರಾರಂಭ ಆಗಿದೆ. ಬಡ್ಜೆಟ್ ಬಗ್ಗೆ ಚರ್ಚೆಗೆ ನೀವು ಪ್ರಾರಂಭ ಮಾಡಿ. ಸರ್ಕಾರಕ್ಕೆ ಸುಮಾರು 4-5 ಸಾವಿರ ಕೋಟಿ ಈಗ ಆಲ್ರೆಡಿ ಲಾಸ್ ಆಗಿದೆ. ಸರ್ಕಾರದ ಮೂಲ ಆದಾಯದಲ್ಲಿ ಇದು ಒಂದು ಸ್ಟಾಂಪ್ ಅಂಡ್ ರಿಜಿಸ್ಟ್ರೇಷನ್ ಇಲಾಖೆನೂ ಒಂದು ಇಲ್ಲಿ ಯಾವುದೇ ರೀತಿ ಇವತ್ತು ಆದಾಯನೂ ನಿಂತೋಗಿದೆ, ಸಾರ್ವಜನಿಕರಿಗೆ ತೊಂದರೆ ಆಗಿದೆ. ಇದ್ರ ಕಡೆ ಸಿದ್ದರಾಮಯ್ಯನವರು ತಕ್ಷಣನೇ ದಯಮಾಡಿ ಆ ಕೃಷ್ಣ ಬೈರೇಗೌಡರನ್ನ ಕಂದಾಯ ಇಲಾಖೆ ಖಾತೆಯಿಂದ ವರ್ಗಾವಣೆ ಮಾಡಿ ಬೇರೆ ಯಾವ್ದನ್ನ ಡೆಲ್ಲಿಗೆ ಕರೆಸ್ಪಾಂಡೆಂಟ್ ಅಂತ ಹಾಕ್ಬಿಡೋದು ಬೆಸ್ಟ್. ಡೆಲ್ಲಿಂದ ಒಂದು ಖಾಲಿ ಇರ್ತದಲ್ಲ, ಜಯಚಂದ್ರ ಅವ್ರಿಗೆ ಮಾಡಿದ್ರಲ್ಲ, ಆ ತರ ಯಾರೋ ಒಂದು ಇಲಾಖೆ ಇಂಗ್ಲಿಷ್ ಬರುತ್ತೆ, ಹಿಂದಿ ಬರುತ್ತೆ, ಅಲ್ಲಿ ಮಾಡ್ಕೊಂಡಿರಪ್ಪ ಅಂತ ಹೇಳಿ ಅಲ್ಲಿ ಹಾಕೋದು ವಾಸಿ. ಇವ್ರು ಇದ್ರು ಈ ಕಂದಾಯ ಇಲಾಖೆಯಲ್ಲಿ ಇಷ್ಟೊಂದು ಕೃಷ್ಣ ಬೈರೇಗೌಡರ ಲ್ಯಾಪ್ಸಸ್ ಕಂಡು ಬರ್ತಾ ಇದ್ರೆ GST ಕೌನ್ಸಿಲ್ ಸಭೆಗೆ ಇವ್ರು ಅಟೆಂಡ್ ಮಾಡ್ತಾರೆ. ಇನ್ನು ಎಷ್ಟು ಮಟ್ಟಿಗೆ ಅಲ್ಲಿ ಮಾತಾಡ್ತಾರೆ, ಎಷ್ಟು ಮಟ್ಟಿಗೆ ನಮ್ಮ ರಾಜ್ಯಕ್ಕೆ ಈಗ ಬರಬೇಕಾಗಿರ್ತಕ್ಕಂಥ ವಿಚಾರಗಳನ್ನ ಮಂಡಿಸ್ತಾರೆ, ಕೇಳ್ತಾರೆ ಅನ್ನತಕ್ಕಂಥದ್ದು ಈ ಇಲಾಖೆನಲ್ಲಿ ಆಗಿರ್ತಕ್ಕಂಥ ಫೇಲ್ಯೂರ್ ಅಲ್ಲೇ ಸ್ಪಷ್ಟವಾಗಿ ಕಂಡು ಬರುತ್ತೆ. ಪ್ರಕಾಶ್ ಅವ್ರ 2-3 ವಿಷಯ ಇದೆ, ಮಾತಾಡ್ತಾರೆ.